ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಫಸ್ಟ್ ಇನ್ ಫಸ್ಟ್ ಔಟ್ ಪೇಜ್ ರೀಪ್ಲೇಸ್ಮೆಂಟ್ ಟೆಕ್ನಿಕ್ ಮೇಲೆ ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಇದನ್ನ ಬಿಟ್ಟು LRU, LFU, ಆಪ್ಟಿಮಲ್ ಪೇಜ್ ರೀಪ್ಲೇಸ್ಮೆಂಟ್ ಟೆಕ್ನಿಕ್ ಇದೆಲ್ಲದ್ರದ್ದು ಕೂಡ ನಾನು ಎಕ್ಸ್ಟ್ರಾ ಪ್ರಾಬ್ಲಮ್ಸ್ಗಳನ್ನ ಅಂದ್ರೆ ಒಂದೊಂದು ಕಾನ್ಸೆಪ್ಟ್ ಮೇಲೆನೆ ನಾನು 10 ವಿಡಿಯೋಗಳನ್ನ ಮಾಡಿದ್ದೀನಿ. ಆ ಎಲ್ಲ ವಿಡಿಯೋಗಳು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಪ್ಲೇ ಲಿಸ್ಟ್ ಮುಖಾಂತರ ಸಿಗ್ತವೆ, ನೀವು ನೋಡ್ತಾ ಹೋಗ್ಬೋದು. ಡಿಫ್ರೆಂಟ್ ಮಾಡಲ್ ಕ್ವಶನ್ ಪೇಪರ್, ಪ್ರೀವಿಯಸ್ ಇಯರ್ಸ್ ಎಲ್ಲ ಕೂಡ ಕವರ್ ಮಾಡಿರ್ತೀನಿ. ಈಗ ಫಸ್ಟ್ ಇನ್ ಫಸ್ಟ್ ಔಟ್ ಯಾವ ರೀತಿ, ಫಸ್ಟ್ ಕಾನ್ಸೆಪ್ಟ್ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಈಗ ನೋಡಿ, ಇಲ್ಲಿ ಒಂದು ಪೈಪ್ ಇದೆ ಅಂತ ಅನ್ಕೊಳ್ಳೋಣ. ಸೊ ಈ ಕಡೆ ಒಂದು ಓಪನಿಂಗು, ಈ ಕಡೆ ಒಂದು ಓಪನಿಂಗ್, ಎರಡು ಸೈಡ್ ಓಪನಿಂಗ್ ಇರುತ್ತಾ? ಎಸ್. ಸೊ ಏನ್ ಮಾಡ್ತೀನಿ, ನನ್ನ ಹತ್ರ 3 ಪಿಂಗ್ ಪಾಂಗ್ ಬಾಲ್ಸ್ ಗಳಿದಾವೆ ಅಂತ ಅನ್ಕೊಳ್ಳಿ. ದಿಸ್ ಈಸ್ ಎ, ದಿಸ್ ಈಸ್ ಬಿ, ದಿಸ್ ಈಸ್ ಸಿ, 3 ಬಾಲ್ಗಳು. ಸೊ ಒಂದಾದ್ಮೇಲೆ ಒಂದನ್ನ ಕಳಿಸ್ತಾ ಹೋಗ್ತೀನಿ ಈ ಕಡೆಯಿಂದ. ಇಲ್ಲಿ ಹೊರಗಡೆ ಏನಾಗುತ್ತೆ ಅಂತಂದ್ರೆ, ಫಸ್ಟ್ ಯಾವ ಬಾಲ್ ಬರುತ್ತೆ? ಫಸ್ಟ್ ಎ ಬರುತ್ತೆ. ಎ ಬಂದಾದ್ಮೇಲೆ ಅದ್ರ ಹಿಂದೆ ಬಿ ಬಾಲ್ ಬರುತ್ತೆ, ಅದ್ರ ಹಿಂದೆ ಸಿ ಬಾಲ್ ಬರುತ್ತೆ. ಅಂದ್ರೆ ಏನಾಯ್ತು, ಯಾರು ಫಸ್ಟ್ ಒಳಗಡೆ ಹೋಯ್ತು ಅವರೇ ಫಸ್ಟ್ ಹೊರಗಡೆ ಬಂದಿದ್ದು. ಗೊತ್ತಾಯ್ತಾ? ನೋಡಿ, ಇಲ್ಲಿ ಎ ಫಸ್ಟ್ ಒಳಗಡೆ ಹೋಯ್ತು ಈ ಪೈಪ್ ಒಳಗಡೆ, ಹೊರಗಡೆ ಬಂದಿದ್ಯಾರು? ಏನೇ ಫಸ್ಟ್ ಬಂದಿದ್ದು. ಅಂದ್ರೆ ಫಸ್ಟ್ ಇನ್ ಫಸ್ಟ್ ಔಟ್ ಆಯ್ತು. ಯಾರು ಫಸ್ಟ್ ಹೋಗಿದ್ರು ಅವರೇ ಫಸ್ಟ್ ಹೊರಗಡೆ ಬಂದ್ರು. ಫಸ್ಟ್ ಇನ್ ಫಸ್ಟ್ ಔಟ್. ಯಾರು ಫಸ್ಟ್ ಒಳಗಡೆ ಹೋಗಿದ್ದಾರೆ ಅವರೇ ಫಸ್ಟ್ ಹೊರಗಡೆ ಬಂದಿದ್ದಾರೆ. ಸೇಮ್ ಕಾನ್ಸೆಪ್ಟ್ ಅನ್ನ ನಾವಿಲ್ಲಿ ಅಪ್ಲೈ ಮಾಡ್ತಾ ಹೋಗ್ತೀವಿ ಪೇಜ್ ರೀಪ್ಲೇಸ್ಮೆಂಟ್ ಟೆಕ್ನಿಕ್ ಅಲ್ಲಿ. ಈಗ ಪ್ರಾಬ್ಲಮ್ ಅನ್ನ ಯಾವ ರೀತಿ ಸಾಲ್ವ್ ಮಾಡೋದು? ಫಸ್ಟ್ ನಾವೇನ್ ಮಾಡ್ಬೇಕು ಅಂತಂದ್ರೆ, ಒಂದು ಫ್ರೇಮ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ಕೋಬೇಕಾಗುತ್ತೆ. ಒಂದು ಫ್ರೇಮ್, ಆ ಫ್ರೇಮ್ ಸೈಜ್ ಏನಾಗಿರುತ್ತೆ? 3 ಬಿಟ್ಸ್. ಮೆಜಾರಿಟಿ ಆಫ್ ಟೈಮ್ಸ್ ನಿಮಗೆ 3 ಬಿಟ್ಸ್ ಹಿಂದೆ ಕೊಡೋದು, ಒಂದೊಂದ್ಸಲಿ 4 ಬಿಟ್ಸ್ ಅಂತ ಕೊಡ್ತಾರೆ. ಸೇಮ್ ಪ್ರೊಸೀಜರ್, 4 ಬಿಟ್ ಸ್ಪೇಸ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕು. ಅಂದ್ರೆ ಒಂದು ಬಾಕ್ಸ್ ಅನ್ನ ತಗೋಬೇಕು. ಸೊ ಆ ಬಾಕ್ಸ್ ಅಲ್ಲಿ 3 ಬಾಲ್ಗಳನ್ನ ಅಥವಾ ಯಾವ್ದೋ ಒಂದು 3 ಆಬ್ಜೆಕ್ಟ್ಸ್ ಗಳನ್ನ ಪ್ಲೇಸ್ ಮಾಡುವಷ್ಟು ಜಾಗ ಇದೆ. ಆ ತರ, ಗೊತ್ತಾಯ್ತಾ? ಒಂದು ಫ್ರೇಮ್ ಇದೆ, ಅದರಲ್ಲಿ 3 ಬಿಟ್ಸ್ ಗಳನ್ನ ಪ್ಲೇಸ್ ಮಾಡಬಹುದು. ಸೇಮ್ ಕಾನ್ಸೆಪ್ಟ್. ಈಗ ನೋಡಿ, ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ನನ್ನ 3 ಬಿಟ್ಗಳು ಕೂಡ ಎಂಟಿ ಇದಾವೆ. ಸೊ 3 ಖಾಲಿ ಇರೋದ್ರಿಂದ 2 ಅನ್ನ ಕೂರಿಸಬಹುದಾ? ಎಸ್. ಸೊ 2 ಅನ್ನ ಕೂರಿಸಿದೆ. ಏನಕ್ಕೆ? 3 ಖಾಲಿ ಇದ್ದು, ಅದಕ್ಕೋಸ್ಕರ. ನೆಕ್ಸ್ಟ್ 2 ಆಲ್ರೆಡಿ ಕೂತಿದೆ, ಇನ್ನು 2 ಜಾಗ ಖಾಲಿ ಉಳಿದಿದೆ. ಸೊ 3 ಅನ್ನ ಕೂರಿಸಬಹುದಾ? ಎಸ್, ಕೂರಿಸಬಹುದು. ನೆಕ್ಸ್ಟ್ ನೋಡಿದ್ರೆ ನಾನು 2 ಅನ್ನ ಇನ್ಸರ್ಟ್ ಮಾಡಬೇಕು. ಬಟ್ 2 ಆಲ್ರೆಡಿ ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆ. ನೋಡಿ, ಇಲ್ಲಿ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಆ ಒಂದು ಎಲಿಮೆಂಟ್ ಅಥವಾ ಪೇಜ್ ಇದೆ ಅಂತಂದ್ರೆ ಅದನ್ನ ನಾವು ಮತ್ತೆ ಇನ್ಸರ್ಟ್ ಮಾಡಬಾರ್ದು. ಇವುಗಳನ್ನೆಲ್ಲವನ್ನು ಕೂಡ ನಾವೇನಂತ ಕರಿತೀವಿ? ಪೇಜಸ್ ಅಂತ ಕರಿತಾ ಹೋಗ್ತೀವಿ. ಆಲ್ರೆಡಿ ಆ ಒಂದು ಪೇಜ್ ಈ ಒಂದು ಫ್ರೇಮ್ ಅಲ್ಲಿ ಇದೆ ಅಂತಂದ್ರೆ, ಅಂದ್ರೆ ಅಪ್ಡೇಟ್ ಆಗಿರುವಂತ ಫ್ರೇಮ್ ಅಲ್ಲಿ ಮತ್ತೆ ಇನ್ಸರ್ಟ್ ಮಾಡಬಾರ್ದು. ಇನ್ಸರ್ಟ್ ಮಾಡಿದ್ರೆ ರಿಪಿಟೇಷನ್ ಆದಂಗಾಗುತ್ತೆ. ರಿಪಿಟೇಷನ್ ಈಸ್ ನಾಟ್ ಅಲೌಡ್ ಇನ್ ದ ಪೇಜ್ ರಿಪ್ಲೇಸ್ಮೆಂಟ್ ಟೆಕ್ನಿಕ್ಸ್. ಗೊತ್ತಾಯ್ತಾ? ಯಾವುದೇ ಪೇಜ್ ರಿಪ್ಲೇಸ್ಮೆಂಟ್ ಟೆಕ್ನಿಕ್ ಆಗಲಿ ನಮಗೆ ಆಗಾಗಲ್ಲ, ರಿಪಿಟೇಷನ್ ಅಲೋ ಇಲ್ಲ. ಸೊ ಈಗ ಏನ್ ಮಾಡ್ತೀವಿ, ಈ ಒಂದು ಪಾರ್ಟ್ ಅನ್ನ ಸ್ಕಿಪ್ ಮಾಡ್ತೀನಿ. ಯಾಕೆ? ರಿಪಿಟೇಷನ್ ಆಗ್ಬಾರ್ದಲ್ಲ, ಅದಕ್ಕೋಸ್ಕರ ಈ ಒಂದು ಪಾರ್ಟ್ ಅನ್ನ ಸ್ಕಿಪ್ ಮಾಡ್ತೀನಿ. ನೆಕ್ಸ್ಟ್ 1 ಅನ್ನ ಇನ್ಸರ್ಟ್ ಮಾಡ್ಬೇಕು. ಅಪ್ಡೇಟೆಡ್ ಫ್ರೇಮ್ ಅಲ್ಲಿ 1 ಇದೆಯಾ? 1 ಇಲ್ಲ. ಸೊ ನಾನು ಇನ್ಸರ್ಟ್ ಮಾಡಬಹುದು. 2, 3 ಆಲ್ರೆಡಿ ಇನ್ಸರ್ಟ್ ಆಗಿದ್ದು, ಒಂದು ಜಾಗ ಖಾಲಿ ಇತ್ತು. ಸೊ 1 ಅನ್ನ ಇನ್ಸರ್ಟ್ ಮಾಡ್ಬಿಡ್ತೀನಿ. ನೆಕ್ಸ್ಟ್ 5 ನನಗೆ ಇನ್ಸರ್ಟ್ ಆಗಿದೆಯಾ? ಇಲ್ಲಿ 5 ಇಲ್ಲ. ನನಗೆ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ 5 ಇಲ್ಲ. ಈಗ ಇನ್ಸರ್ಟ್ ಮಾಡೋಣ ಅಂತಂದ್ರೆ ಜಾಗನೂ ಇಲ್ಲ ಅಲ್ವಾ? ನೋಡಿ, ಇಲ್ಲಿ ಏನಾಯ್ತು, 5 ಅನ್ನ ಇನ್ಸರ್ಟ್ ಮಾಡೋಣ ಅಂತ ನೋಡಿದೆ. ಸೊ ಇಲ್ಲಿ ಇರ್ಲಿಲ್ಲ ಈ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ. ಸೊ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದ್ದಿದ್ರೆ ನಾನು ಏನ್ ಮಾಡ್ತಿರಲ್ಲ, ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗ್ತಾ ಇದ್ದೆ. ಇಲ್ಲ ಅಂತ ಏನ್ ಮಾಡ್ತೀನಿ, ಇನ್ಸರ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆದ್ರೆ ಇನ್ಸರ್ಟ್ ಮಾಡೋದಕ್ಕೆ ಜಾಗನೇ ಇಲ್ಲ. ನೋಡಿ, ಇಲ್ಲಿ 3 ಬಿಟ್ಸಿನ ಜಾಗ ಇತ್ತು. ಆ 3 ಬಿಟ್ಸ್ ಕೂಡ ಆಲ್ರೆಡಿ ಆಕ್ಯುಪೈ ಆಗಿದಾವೆ ಡಿಫ್ರೆಂಟ್ ಪೇಜಸ್ ಗಳಿಂದ. ಸೊ ಈಗ ಏನ್ ಮಾಡ್ತೀವಿ, ರೀಪ್ಲೇಸ್ ಮಾಡ್ತಾ ಹೋಗ್ತೀವಿ. ಅಂದ್ರೆ ಅವಾಗಲೇ ನಾನೊಂದು ಬಾಕ್ಸ್ ಇದೆ, ಬಾಕ್ಸ್ ಅಲ್ಲಿ 3 ಆಬ್ಜೆಕ್ಟ್ಸ್ ಅಥವಾ 3 ಬಾಲ್ಗಳನ್ನ ಇಡೋವಷ್ಟು ಜಾಗ ಇದೆ ಅಂತ ಹೇಳ್ದೆ ಅಲ್ವಾ? ಸೊ ಈಗ 3 ಜಾಗಗಳು ಫಿಲ್ ಆಗಿದ್ರೆ ಏನ್ ಮಾಡ್ಬೇಕು, ಹೊಸ ಆಬ್ಜೆಕ್ಟ್ ಅನ್ನ ಇಡಬೇಕು ಅಂದ್ರೆ ಒಂದನ್ನ ತೆಗಿಬೇಕು, ಇನ್ನೊಂದನ್ನ ತಗೊಂಡ್ಬಂದು ಅದ್ರ ಜಾಗಕ್ಕೆ ಕೂರಿಸ್ಬೇಕು. ಗೊತ್ತಾಯ್ತಾ? ಏನ್ ಮಾಡ್ತಾ ಇದೀವಿ, ಒಂದನ್ನ ತೆಗೆದು ಇನ್ನೊಂದನ್ನ ಆ ಒಂದು ಜಾಗಕ್ಕೆ ರೀಪ್ಲೇಸ್ ಮಾಡ್ತಾ ಇದೀವಿ. ದಟ್ ಈಸ್ ದ ಪೇಜ್ ರೀಪ್ಲೇಸ್ಮೆಂಟ್. ಸೊ ಯಾರನ್ನ ರೀಪ್ಲೇಸ್ ಮಾಡಬೇಕು? 2 ರೀಪ್ಲೇಸ್ ಮಾಡಬೇಕು, 3 ರೀಪ್ಲೇಸ್ ಮಾಡಬೇಕು, ಅಥವಾ 1 ಅನ್ನ ರೀಪ್ಲೇಸ್ ಮಾಡಬೇಕು, ಅದು ಡಿಸೈಡ್ ಆಗೋದು ಈ ಅಲ್ಗಾರಿದಮ್ಸ್ ಮೇಲೆ. ಫಸ್ಟ್ ಇನ್ ಫಸ್ಟ್ ಔಟ್, LRU, LFU, ಆಪ್ಟಿಮಲ್, ಈ 4ರಲ್ಲಿ ಯಾವ್ದಾದ್ರೂ ಪ್ರಾಬ್ಲಮ್ ಅನ್ನ ನಿಮಗೆ ಕೊಡಬಹುದು. ಸರಿನಾ? ಡಿಫ್ರೆಂಟ್ ಟೆಕ್ನಿಕ್ಸ್ ಗಳು ಇರ್ತವೆ ಒಂದೊಂದು ಅಲ್ಗಾರಿದಮ್ ಅಲ್ಲಿ. ಈಗ ಫಸ್ಟ್ ಇನ್ ಫಸ್ಟ್ ಔಟ್ ಏನ್ ಹೇಳುತ್ತೆ, ಯಾರು ಫಸ್ಟ್ ಬಂದಿದ್ರು ಅವ್ರನ್ನೇ ಫಸ್ಟ್ ಹೊರಗಡೆ ತಳ್ಳಿ, ಅಂದ್ರೆ ಅವರ ಜಾಗಕ್ಕೆ ರೀಪ್ಲೇಸ್ ಮಾಡಿ ಅಂತ ಹೇಳುತ್ತೆ. ಈಗ 2, 3, 1 ಅಲ್ಲಿ ಯಾರು ಫಸ್ಟ್ ಬಂದಿದ್ರು ಅವರ ಜಾಗಕ್ಕೆ ನಾವು 5 ಅನ್ನ ರೀಪ್ಲೇಸ್ ಮಾಡ್ತೀವಿ. ಗೊತ್ತಾಯ್ತಾ? ಯಾರು ಫಸ್ಟ್ ಬಂದಿದ್ರು 2, 3, 1 ಅಲ್ಲಿ ಅವ್ರ ಜಾಗಕ್ಕೆ 5 ಅನ್ನ ರೀಪ್ಲೇಸ್ ಮಾಡ್ತೀವಿ. ಈಗ 2 ಎಲ್ಲಿಂದ ಶುರುವಾಗಿದೆ? ಇಲ್ಲಿಂದ, ಮೊದಲನೇ ಸ್ಟೆಪ್ ಇಂದನೇ ಶುರುವಾಗಿದೆ. 3 ಎರಡನೇ ಸ್ಟೆಪ್ ಇಂದ ಶುರುವಾಗಿದೆ. 1 ಈ ಒಂದು ಸ್ಟೆಪ್ ಅಲ್ಲಿ ಬಂದಿರೋದು. ಸೊ 2, 3, 1 ಯಾರು ಫಸ್ಟ್ ಬಂದಿರೋದು? 2, 3, 1 ಅಲ್ಲಿ 2 ಈಸ್ ದ ಫಸ್ಟ್ ಒನ್ ಟು ಕಮ್. ಸೊ 2 ಜಾಗಕ್ಕೆ ನಾವು ರೀಪ್ಲೇಸ್ ಮಾಡ್ತೀವಿ 5 ಅನ್ನ. 3 and 1 ವಿಲ್ ಬಿ ರಿಮೈನಿಂಗ್ ಆಸ್ ಇಟ್ ಈಸ್. ಸೊ ಏನಾಯ್ತು, ಯಾರು ಫಸ್ಟ್ ಬಂದ್ರು ಅವರ ಜಾಗಕ್ಕೆ ನಾವು ರೀಪ್ಲೇಸ್ ಮಾಡಿದ್ವಿ. ಫಸ್ಟ್ ಇನ್ ಫಸ್ಟ್ ಔಟ್, ಆ ತರ. ನೆಕ್ಸ್ಟ್ 2 ಅನ್ನ ಇನ್ಸರ್ಟ್ ಮಾಡಬೇಕು. 2 ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆಯಾ? 2 ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇಲ್ಲ. ನೋಡಿ, ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಏನಿದೆ? 5 ಇದೆ, 3 ಇದೆ, 1 ಇದೆ, 2 ಇಲ್ಲ. ಸೊ ಈಗ ಏನ್ ಮಾಡ್ಬೇಕು ನಾವು,
5 3 1 ಅಲ್ಲಿ ಯಾರೊಬ್ರ ಜೊತೆನಾದ್ರೂ ಕೂಡ ರೀಪ್ಲೇಸ್ ಮಾಡ್ಬೇಕಾಗತ್ತೆ. ಸೊ ಯಾರು ಫಸ್ಟ್ ಬಂದಿರ್ತಾರೆ ಅವ್ರ ಜೊತೆ ರೀಪ್ಲೇಸ್. 5 ಈ ಒಂದು ಸ್ಟೆಪ್ ಅಲ್ಲಿ ಶುರು ಆಗಿರೋದು, 3 ಇಲ್ಲಿ ಸೆಕೆಂಡ್ ಸ್ಟೆಪ್ ಇಂದ ಶುರು ಆಗಿದೆ, 1 ಈ ಒಂದು ಸ್ಟೆಪ್ ಇಂದ ಶುರು ಆಗಿದೆ. ಸೊ 5 3 1 5 3 1 ಯಾರು ಫಸ್ಟ್ ಬಂದಿರೋದು, 3 ವಾಸ್ ದ ಫಸ್ಟ್ ಒನ್ ಟು ಕಮ್. ಸೊ 3 ಜಾಗಕ್ಕೆ 2 ಅನ್ನ ರಿಪ್ಲೇಸ್ ಮಾಡಿ 5 and 1 ವಿಲ್ ರಿಮೈನ್ ಆಸ್ ಇಟ್ ಈಸ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ನೆಕ್ಸ್ಟ್ 4 ಅನ್ನ ಇನ್ಸರ್ಟ್ ಮಾಡಬೇಕು. 4 ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆಯಾ, ಇಲ್ಲ, ಅಪ್ಡೇಟ್ ಆಗಿರುವಂತ ಫ್ರೇಮ್ ಅನ್ನ ನೋಡ್ಬೇಕು. ಸೊ 4 ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇಲ್ಲ, ಅದಕ್ಕೋಸ್ಕರ ಏನ್ ಮಾಡ್ತೀನಿ, 5 2 1 ಅಲ್ಲಿ ಯಾರ ಜೊತೆನಾದ್ರೂ ರೀಪ್ಲೇಸ್ ಮಾಡ್ತೀನಿ. ಯಾರ ಜೊತೆ, ಯಾರು ಫಸ್ಟ್ ಬಂದಿರ್ತಾರೆ ಅವ್ರ ಜೊತೆ. ಸೊ 5 ಎಲ್ಲಿಂದ ಶುರು ಆಗಿದೆ, ಇಲ್ಲಿಂದ ಶುರು ಆಗಿದೆ, ಕಂಟಿನ್ಯೂಷನ್ ಇರಬೇಕು. 2 ಎಲ್ಲಿಂದ ಶುರು ಆಗಿದೆ, ಇದೇ ಒಂದು ಸ್ಟೆಪ್. 1 ಎಲ್ಲಿಂದ ಶುರು ಆಗಿದೆ, ಈ ಒಂದು ಸ್ಟೆಪ್. ಸೊ 5 2 1 5 2 1 ಯಾರು ಫಸ್ಟ್ ಬಂದಿರೋದು, 1 ವಾಸ್ ದ ಫಸ್ಟ್ ಒನ್ ಟು ಕಮ್. ಸೊ 4 ಅನ್ನ 1 ಜಾಗಕ್ಕೆ ರೀಪ್ಲೇಸ್ ಮಾಡ್ತೀನಿ. 2 and 5 ವಿಲ್ ರಿಮೈನ್ ಆಸ್ ಇಟ್ ಈಸ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ನೆಕ್ಸ್ಟ್ ನಾನು 5 ಅನ್ನ ಇನ್ಸರ್ಟ್ ಮಾಡಬೇಕು, ಬಟ್ 5 ಆಲ್ರೆಡಿ ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆ. 5 ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇರೋದ್ರಿಂದ ಮತ್ತೆ ಇನ್ನೊಂದ್ಸಲಿ ಇನ್ಸರ್ಟ್ ಮಾಡುವಂತ ಅವಶ್ಯಕತೆ ಇಲ್ಲ. ಇನ್ಸರ್ಟ್ ಮಾಡಿದ್ರೆ ರಿಪಿಟೇಷನ್ ಆದಂಗೆ ಆಗುತ್ತೆ. ರಿಪಿಟೇಷನ್ ಆದ್ರೆ ಪೇಜ್ ರಿಪ್ಲೇಸ್ಮೆಂಟ್ ಅಲ್ಗೋರಿದಮ್ದು ಫಾರ್ಮುಲಾ ಅಂತಂದ್ರೆ ರೂಲ್ಸ್ ಅನ್ನ ನಾವು ಬ್ರೇಕ್ ಮಾಡ್ದಂಗೆ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಇನ್ಸರ್ಟ್ ಮಾಡಲ್ಲ, ಸ್ಕಿಪ್ ಮಾಡ್ತೀನಿ. ನೆಕ್ಸ್ಟ್ 3 ಇದೆಯಾ ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ, 3 ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇಲ್ಲ. ಸೊ ಇವಾಗ 5 2 4 ಈ 3 ಜನದಲ್ಲಿ ಯಾರಾದ್ರೂ ಒಬ್ರ ಜೊತೆ ನಾವು ರಿಪ್ಲೇಸ್ ಮಾಡ್ಬೇಕಾಗತ್ತೆ. ಸೊ ಯಾರು ಫಸ್ಟ್ ಬಂದಿರೋದು ನೋಡಿ, 5 ಇಲ್ಲಿಂದ ಶುರು ಆಗಿದೆ, 2 ಇಲ್ಲಿಂದ ಶುರು ಆಗಿದೆ, 4 ಇಲ್ಲಿಂದ ಶುರು ಆಗಿದೆ. 5 2 4 ಯಾರು ಫಸ್ಟ್ ಬಂದಿರೋದು, 5 2 4 ಅಲ್ಲಿ 5 ವಾಸ್ ದ ಫಸ್ಟ್ ಒನ್ ಟು ಕಮ್. ಸೊ 5 ಜಾಗಕ್ಕೆ 3 ಅನ್ನ ರಿಪ್ಲೇಸ್ ಮಾಡಿ 2 and 4 ವಿಲ್ ರಿಮೈನ್ ಆಸ್ ಇಟ್ ಈಸ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ನೆಕ್ಸ್ಟ್ ನಾನು 2 ಅನ್ನ ಇನ್ಸರ್ಟ್ ಮಾಡಬೇಕು. 2 ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆಯಾ, ಇಲ್ಲೇ ಇದೆ ನೋಡಿ. ಸೊ 2 ಆಲ್ರೆಡಿ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇರೋದ್ರಿಂದ ಮತ್ತೆ ಇನ್ಸರ್ಟ್ ಮಾಡಬಾರ್ದು. ಇನ್ಸರ್ಟ್ ಮಾಡಿದ್ರೆ ನಮಗೆ ಪೇಜ್ ರಿಪ್ಲೇಸ್ಮೆಂಟ್ ಅಲ್ಗಾರಿದಮ್ದು ರೂಲ್ ಅನ್ನ ಬ್ರೇಕ್ ಮಾಡ್ದಂಗೆ ಆಗುತ್ತೆ, ಅಂದ್ರೆ ರಿಪಿಟೇಷನ್ ಆಗುತ್ತಲ್ಲ, ಅದಕ್ಕೋಸ್ಕರ. ಸೊ ಸ್ಕಿಪ್ ಮಾಡೋಣ. ನೆಕ್ಸ್ಟ್ 5 ಅನ್ನ ಇನ್ಸರ್ಟ್ ಮಾಡ್ಬೇಕು. 5 ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆಯಾ, 5 ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇಲ್ಲ. ಸೊ ಏನ್ ಮಾಡೋಣ, 3 2 4 ಅಲ್ಲಿ ಯಾರು ಫಸ್ಟ್ ಬಂದ್ರು ನೋಡೋಣ. ಸೊ 3 ಇಲ್ಲಿಂದನೇ ಶುರುವಾಗಿರೋದು, 2 ಇಲ್ಲಿಂದ ಶುರುವಾಗಿದೆ, 4 ಇಲ್ಲಿಂದ ಶುರುವಾಗಿದೆ. 3 2 4 ಯಾರು ಫಸ್ಟ್ ಬಂದಿರೋದು, 2 ವಾಸ್ ದ ಫಸ್ಟ್ ಒನ್ ಟು ಕಮ್. ಸೊ 2 ಜಾಗಕ್ಕೆ 5 ಅನ್ನ ರಿಪ್ಲೇಸ್ ಮಾಡಿ 3 and 4 ವಿಲ್ ಬಿ ರಿಮೈನಿಂಗ್ ಆಸ್ ಇಟ್ ಈಸ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ನೆಕ್ಸ್ಟ್ 2. ಸೊ 2 ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆಯಾ, ಅಪ್ಡೇಟೆಡ್ ಫ್ರೇಮ್ ಅಲ್ಲಿ 2 ಇಲ್ಲ. ಸೊ ಈಗ 3 5 4 ಅಲ್ಲಿ ಯಾರು ಫಸ್ಟ್ ಬಂದ್ರು ನೋಡಿ. 3 ಇಲ್ಲಿಂದ ಶುರುವಾಗಿದೆ, 5 ಇಲ್ಲಿಂದ ಶುರುವಾಗಿದೆ, 4 ಇಲ್ಲಿಂದ ಶುರುವಾಗಿದೆ. ಸೊ 3 5 4. ಸೊ 4 ವಾಸ್ ದ ಫಸ್ಟ್ ಒನ್ ಟು ಕಮ್. ಸೊ 4 ಜಾಗಕ್ಕೆ 2 ಅನ್ನ ರಿಪ್ಲೇಸ್ ಮಾಡಿ 5 ಮತ್ತೆ 3 ವಿಲ್ ರಿಮೈನ್ ಆಸ್ ಇಟ್ ಈಸ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ಸೊ ಇಲ್ಲಿಗೆ ಸ್ಟಾಪ್ ಮಾಡಬೇಕು, ಯಾಕಂದ್ರೆ ಮುಂದೆ ನನಗೆ ಯಾವುದೇ ಪೇಜಸ್ ಇಲ್ಲ. ಸೊ ನೆಕ್ಸ್ಟ್ ಏನ್ ಮಾಡಬೇಕು ಅಂದ್ರೆ, ಅವರು ಕ್ವಶನ್ ಅಲ್ಲೇ ಕೇಳಿರ್ತಾರೆ ಟೋಟಲ್ ನಂಬರ್ ಆಫ್ ಪೇಜ್ ಫಾಲ್ಟ್ ಅನ್ನ ಬರೀರಿ, ಪೇಜ್ ಫಾಲ್ಟ್. ಅದೇ ತರ ಟೋಟಲ್ ನಂಬರ್ ಆಫ್ ಪೇಜ್ ಹಿಟ್ಸ್ ಅನ್ನು ಕೂಡ ಬರೀರಿ ಅಂತ ಕೇಳ್ತಾರೆ. ಟೋಟಲ್ ನಂಬರ್ ಆಫ್ ಪೇಜ್ ಹಿಟ್ಸ್ ಗೊತ್ತಾಯ್ತಾ, ಟೋಟಲ್ ನಂಬರ್ ಆಫ್ ಪೇಜ್ ಫಾಲ್ಟ್ಸ್ ಮತ್ತೆ ಟೋಟಲ್ ನಂಬರ್ ಆಫ್ ಪೇಜ್ ಹಿಟ್ಸ್. ಫಸ್ಟ್ ಟೋಟಲ್ ನಂಬರ್ ಆಫ್ ಪೇಜ್ ಫಾಲ್ಟ್ಸ್ ಅಂತ ಅಂದ್ರೆ ಏನು ಅಂತ ಗೊತ್ತಿರಬೇಕು. ಟೋಟಲ್ ನಂಬರ್ ಆಫ್ ಪೇಜ್ ಫಾಲ್ಟ್ಸ್ ಅಂತ ಅಂದ್ರೆ ಏನು, ದ ಟೋಟಲ್ ನಂಬರ್ ಆಫ್ ಸ್ಟೆಪ್ಸ್ ಇನ್ ವಿಚ್ ವಿ ಐದರ್ ಇನ್ಸರ್ಟೆಡ್ ಆರ್ ರೀಪ್ಲೇಸ್ಡ್ ದ ವ್ಯಾಲ್ಯೂಸ್. ಬೇಕಾದ್ರೆ ಬರ್ದಿರ್ತೀನಿ ನೋಡಿ, ಇನ್ಸರ್ಟೆಡ್ ಆರ್ ರೀಪ್ಲೇಸ್ಡ್ ದ ವ್ಯಾಲ್ಯೂಸ್. ಸರಿನಾ, ರೀಪ್ಲೇಸ್ಡ್ ಅಂತ ಅಂದ್ರೆ ಆರ್ ಅಂತ ಅಂದ್ರೆ ಪ್ಲಸ್ ಅಂತ ಅಂದ್ರೆ ಎರಡನ್ನೂ ಆಡ್ ಮಾಡ್ಬೇಕು. ಇನ್ಸರ್ಟ್ ಮಾಡಿರುವಂತ ಸ್ಟೆಪ್ಗಳು, ರೀಪ್ಲೇಸ್ ಮಾಡಿರುವಂತ ಸ್ಟೆಪ್ಗಳು. ನೋಡಿ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ 3 ಜಾಗ ಖಾಲಿ ಇತ್ತು, 2 ಅನ್ನ ಇನ್ಸರ್ಟ್ ಮಾಡಿದೆ. 2 ಜಾಗ ಖಾಲಿ ಇತ್ತು, 3 ಅನ್ನ ಇನ್ಸರ್ಟ್ ಮಾಡಿದೆ. 1 ಜಾಗ ಖಾಲಿ ಇತ್ತು, 1 ಅನ್ನ ಇನ್ಸರ್ಟ್ ಮಾಡಿದೆ. ಸೊ 3 ಸ್ಟೆಪ್ಗಳಲ್ಲಿ ನಾನು ಇನ್ಸರ್ಟ್ ಮಾಡಿದ್ದೀನಿ. ಆಮೇಲೆ ನನಗೆ ಜಾಗ ಇಲ್ಲ ಅಂದ್ರೆ 3 ಬಿಟ್ಸ್ ಕೂಡ ಕವರ್ ಆದು ಅಂತ ಅಂದಾಗ ಏನ್ ಮಾಡಿದೆ, ರೀಪ್ಲೇಸ್ ಮಾಡೋದಕ್ಕೆ ಶುರು ಮಾಡಿದೆ. ಸೊ 1 2 3 4 5 6 ಸ್ಟೆಪ್ಗಳಲ್ಲಿ ನಾನು ರೀಪ್ಲೇಸ್ ಮಾಡಿದ್ದೀನಿ. ಟೋಟಲ್ ಎಷ್ಟು ಸ್ಟೆಪ್ ಆದಂಗೆ ಆಗುತ್ತೆ ಅಷ್ಟನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಿದ್ರೆ 1 2 3 4 5 6 7 8 9. ಸೊ ಟೋಟಲ್ ನಂಬರ್ ಆಫ್ ಪೇಜ್ ಫಾಲ್ಟ್ ಇಸ್ ಈಕ್ವಲ್ ಟು 9. ನೆಕ್ಸ್ಟ್ ಪೇಜ್ ಹಿಟ್ಸ್ ಅಂತಂದ್ರೇನು ನೋಡಿ, ಇಲ್ಲಿ 2 ಆಲ್ರೆಡಿ ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದ್ದಿದ್ರಿಂದ ಇನ್ನೊಂದ್ಸಲಿ ಬಂದ್ರೆ ರಿಪಿಟೇಷನ್ ಆಗುತ್ತೆ ಮತ್ತೆ ಪೇಜ್ ರಿಪ್ಲೇಸ್ಮೆಂಟ್ ಅಲ್ಗಾರಿದಮ್ದು ರೂಲ್ಸ್ ಅನ್ನ ಬ್ರೇಕ್ ಮಾಡ್ದಂಗೆ ಆಗುತ್ತೆ ಅಂತ ಸ್ಕಿಪ್ ಮಾಡಿದೆ. ಅದೇ ತರ 5 ಆಲ್ರೆಡಿ ಇತ್ತು, ಸ್ಕಿಪ್ ಮಾಡಿದೆ. 2 ಆಲ್ರೆಡಿ ಫ್ರೇಮ್ ಅಲ್ಲಿ ಇತ್ತು, ಸ್ಕಿಪ್ ಮಾಡಿದೆ. ಸೊ ಎಷ್ಟು ಸ್ಟೆಪ್ ಗಳನ್ನ ನಾವು ಸ್ಕಿಪ್ ಮಾಡಿದೀವಿ ಬಿಕಾಸ್ ಆಫ್ ದ ರಿಪಿಟೇಷನ್ ಆಫ್ ದ ಪೇಜಸ್, ಅದನ್ನ ಏನಂತ ಕರಿತೀವಿ ನಾವು, ಪೇಜ್ ಹಿಟ್ಸ್ ಅಂತ ಕರಿತೀವಿ. ಎಷ್ಟು ಸ್ಟೆಪ್, 1 2 3. ಸೊ 3 ಸ್ಟೆಪ್ಸ್ ಅನ್ನ ನಾವು ಸ್ಕಿಪ್ ಮಾಡಿರೋದ್ರಿಂದ ಟೋಟಲ್ ನಂಬರ್ ಆಫ್ ಪೇಜ್ ಹಿಟ್ಸ್ ಇಸ್ ಈಕ್ವಲ್ ಟು 3. ಸೊ ಈ ತರ ನೀವು ಬರೀತಾ ಹೋದಾಗ ಫುಲ್ ಆನ್ ಫುಲ್ ಮಾರ್ಕ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಏನೇ ಡೌಟ್ ಇರಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ಗಳ ಲಿಂಕ್ ಮತ್ತೆ ಬೇರೆ ಅಲ್ಗಾರಿದಮ್ಸ್, ಇದರಲ್ಲಿ ಇನ್ನೂ ಡಿಫ್ರೆಂಟ್ 3 ಅಲ್ಗಾರಿದಮ್ಸ್ ಗಳು ಬರ್ತವೆ, LRU LFU ಆಪ್ಟಿಮಲ್. ಸೊ ಆ ವಿಡಿಯೋಗಳ ಲಿಂಕ್ ಅನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಪ್ಲೇ ಲಿಸ್ಟ್ ಮುಖಾಂತರ ಕೊಟ್ಟಿರ್ತೀನಿ, ನೀವು ನೋಡಬಹುದು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.